ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 17ನೆಯ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಈ ಬ್ರಿಕ್ಸ್ನಲ್ಲಿ ಭಯೋತ್ಪಾದನೆಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನ, ಚೀನಾ, ಅಮೆರಿಕದ ನೀತಿಗೆ ಮೋದಿ ಚಾಟಿ ಬೀಸಿದ್ದಾರೆ. ಬ್ರೆಜಿಲ್ನ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನ, ಚೀನಾ, ಅಮೆರಿಕದ ನೀತಿಗೆ ಮೋದಿ ಗರಂ ಆಗಿದೆ. ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದನೆಗೆ ಬೆಂಬಲ ಕೊಡಲಾಗ್ತಾ ಇದೆ. ಮೌನವಾಗಿ ಭಯೋತ್ಪಾದನೆ ಬೆಂಬಲಿಸೋದು ತಪ್ಪು ಅಂತ ಚಾಟಿ ಬೀಸಿದ್ರು ಮೋದಿ. ಭಯೋತ್ಪಾದನೆ ಖಂಡಿಸೋದು ನಮ್ಮ ತತ್ವವಾಗಬೇಕು. ಅನುಕೂಲಕ್ಕಾಗಿ ಭಯೋತ್ಪಾದನೆ ಖಂಡಿಸೋ ಕೆಲಸ ಆಗಬಾರದು. ಉಗ್ರರ ವಿರುದ್ಧ ನಿರ್ಬಂಧಗಳನ್ನು ವಿಧಿಸುವಲ್ಲಿ ಹಿಂಜರಿಕೆ ಬೇಡ. ಪಹಲ್ಗಾಮ್ ಉಗ್ರರ ದಾಳಿಯನ್ನ ಬಲವಾಗಿ ಖಂಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ 17ನೇ ಬ್ರಿಕ್ಸ್ ಶೃಂಗಸಭೆ. ಈ ಸಭೆಯಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಯ ವಿರುದ್ಧ ಕಿಡಿಕಾರರು. ಅಷ್ಟೇ ಅಲ್ಲ, ಪಾಕಿಸ್ತಾನ, ಚೀನಾ, ಅಮೆರಿಕದ ನೀತಿ ಏನಿದೆ ಅದರ ವಿರುದ್ಧವಾಗಿಯೂ ಕೂಡ ಮಾತನಾಡಿದ್ರು. ವೈಯಕ್ತಿಕ ಹಾಗೂ ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದನೆಯನ್ನ ಯಾವತ್ತೂ ಕೂಡ ಬೆಂಬಲಿಸಬಾರದು. ಮೌನವಾಗಿ ಭಯೋತ್ಪಾದನೆ ಬೆಂಬಲಿಸುವುದು ಕೂಡ ತಪ್ಪು. ಭಯೋತ್ಪಾದನೆ ಖಂಡಿಸೋದು ನಮ್ಮೆಲ್ಲರ ತತ್ವವಾಗಬೇಕು ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಉಗ್ರರ ವಿರುದ್ಧ ದ್ವಂದ್ವ ನೀತಿ ಯಾವತ್ತಿಗೂ ಕೂಡ ಬೇಡ. ಪಹಲ್ಗಾಮ್ ದಾಳಿ ಭಾರತದ ಆತ್ಮದ ಮೇಲಿನ ದಾಳಿ. ಉಗ್ರರ ದಾಳಿ ಕೇವಲ ಭಾರತದ ಮೇಲಿನ ದಾಳಿ ಅಲ್ವೇ ಅಲ್ಲ, ಇಡೀ ವಿಶ್ವದ ಮಾನವೀಯತೆಯ ಮೇಲಿನ ದಾಳಿಯಾಗಿದೆ. ಯಾವಾಗ, ಎಲ್ಲಿ, ಯಾರಿಂದಾದರೂ ದಾಳಿ ನಡೆದಿರಲಿ, ಯಾವುದೇ ಉಗ್ರರ ಕೃತ್ಯವನ್ನ ಬಲವಾಗಿ ಖಂಡಿಸ್ತೇವೆ. ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಉಗ್ರರನ್ನ ಯಾವತ್ತಿಗೂ ಬೆಂಬಲಿಸಬಾರದು. ಮೌನವಾಗಿ ಭಯೋತ್ಪಾದನೆ ಬೆಂಬಲಿಸೋದು ಕೂಡ ತಪ್ಪು. ಭಯೋತ್ಪಾದನೆ ಖಂಡಿಸೋದು ನಮ್ಮ ತತ್ವವಾಗಬೇಕು. ತಮ್ಮ ಅನುಕೂಲಕ್ಕಾಗಿ ಭಯೋತ್ಪಾದನೆಯನ್ನ ಯಾವತ್ತಿಗೂ ಕೂಡ ಖಂಡಿಸಬಾರದು. ಭಯೋತ್ಪಾದನೆಯ ವಿರುದ್ಧ ದ್ವಂದ್ವ ನೀತಿಗಳಿರಬಾರದು ಅಂತ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಯೋತ್ಪಾದನೆಯ ವಿರುದ್ಧವಾಗಿ ಪ್ರತಿ ಬಾರಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ. ಈಗ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಕೂಡ ಭಯೋತ್ಪಾದನೆಯ ವಿಚಾರವನ್ನೇ ಎತ್ತಿದ್ರು. ಭಯೋತ್ಪಾದನೆಯ ವಿಷಯ ಅಂತ ಬಂದಾಗ ಎಲ್ಲರೂ ಅದನ್ನ ಖಂಡಿಸಬೇಕು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿದ್ರು, ಅದನ್ನ ಖಂಡಿಸಿದ್ರು. ಪಾಕ್ ಹೆಸರು ಉಲ್ಲೇಖ ಮಾಡದೆ ದಾಳಿಯನ್ನ ಖಂಡಿಸಿದ ಬ್ರಿಕ್ಸ್. ಉಗ್ರ ಚಟುವಟಿಕೆಗಳಿಗೆ ಹಣಕಾಸು ನೆರವೇನಿದೆ ಅದು ನಿಲ್ಲಿಸಬೇಕು. ಉಗ್ರವಾದದ ವಿರುದ್ಧ ಕ್ರಮ ಕೈಗೊಳ್ಳುವ ಬದ್ಧತೆ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.